ಆಗ್ತಾನೆ ಇದೊಂದು ವಿಡಿಯೋ ಸಖತ್ತಾಗಿರುತ್ತೆ, ಲಾಸ್ಟ್ವರೆಗೂ ನೋಡಿ. ಆಗ್ತಿದ್ದಾವೆ ಅಲ್ಲಿ. ಮತ್ತೆ ಸಣ್ಣ ಪುಟ್ಟ ಕೋಳಿ ಫಾರಂ ಅಲ್ಲ, ಏನಿಲ್ಲ ಅಂದ್ರೆ ಒಂದು 5ರಿಂದ 7-8 ಸಾವಿರ ಕೋಳಿ ಬಿಡುವುದು ಅಂತ ನಾನು ಮೋಸ್ಟ್ಲಿ ನೋಡಿ. ಎಲ್ಲ ಮರದ ಮೇಲೆನೆ ಒಣಗಿ ಹೋಗ್ತಿದಾವೆ. ಆದ್ರೆ ಜಾಸ್ತಿ ಅಂದ್ರೆ ಸೂರ್ಯಕಾಂತಿನೇ ಕಾಣ್ತಾ ಇರೋದು. ಎಲ್ಲಿ ಕಣ್ಣಾಯಿಸಿದ್ರು ಸೂರ್ಯಕಾಂತಿನೇ ಇದೆ. ಸಖತ್ ಕೋಳಿ ಫಾರಂ ಇದೆ, ಆದ್ರೆ ಕೋಳಿಗಳಿಲ್ಲ, ಎಲ್ಲ ಸೇಲ್ ಮಾಡಿದ್ದಾರೆ. ಗೈಸ್, ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ನಾನು ನಮ್ಮೂರಿಂದ ಜಾತ್ರೆ ಇದೆ, ಅದಕ್ಕೆ ಹೊರಟಿದ್ದೀನಿ, ಗೋಸಂದ್ರಮ್ಮ ಜಾತ್ರೆಗೆ. ಅದು ಚಳ್ಳಕೆರೆ ಸೈಡ್ ಆಗಿರೋದ್ರಿಂದ ಅಲ್ಲಿ ಜಾಸ್ತಿ ಮಳೆ ಬೀಳೋದಿಲ್ಲ. ಆದ್ರೂ ಆ ಕಡೆ ತುಂಬಾ ಚೆನ್ನಾಗಿ ವ್ಯವಸಾಯ ಮಾಡಿಕೊಂಡು ಈ ಎಣ್ಣೆ ಐಟಮ್ ಬರ್ತಾವಲ್ಲ, ಅಂದ್ರೆ ಎಣ್ಣೆ ಕಾಳುಗಳು, ಸೂರ್ಯಕಾಂತಿ ಮತ್ತೆ ಶೇಂಗಾ, ಮತ್ತೆ ಈ ಜಾಸ್ತಿ ಮಳೆ ನೀರಿಗೆ ಡಿಪೆಂಡ್ ಆಗಿರಲ್ಲ ಅವರು, ಅಂತ ಬೆಳೆನ ಬೆಳ್ಕೊಂಡಿರ್ತಾರೆ. ಆದ್ರೆ ನಾವು ಈ ಕಡೆ ಸೈಡ್ ಇರೋರು ಮಳೆ ಚೆನ್ನಾಗಾಗುತ್ತೆ, ನಮಗೂ ಒಂದೊಂದ್ಸಲ ಮಳೆ ಕೈ ಕೊಟ್ಬಿಡುತ್ತೆ. ಆದ್ರೆ ಅವರಷ್ಟಲ್ಲ, ನಮಗೆ ಒಂದ್ ಸ್ವಲ್ಪ ಚೆನ್ನಾಗಾಗುತ್ತೆ ಮಳೆ. ಅದಕ್ಕೆ ನಾವು ಮೆಕ್ಕೆಜೋಳ ಮತ್ತೆ ಇಲ್ಲಿ ಅಡಿಕೆ ಮತ್ತೆ ಬೋರೆಲ್ಲ ಇಲ್ಲಿ ಕೊರ್ಸಿದ್ರೆ ಚೆನ್ನಾಗಿ ನೀರು ಬೀಳುತ್ತೆ. ಅಲ್ಲಿ ಅಷ್ಟೊಂದು ನೀರು ಬೀಳಲ್ಲ, ಅದಕ್ಕೆ ಅವರು ಜಾಸ್ತಿ ರಿಸ್ಕ್ ತಗೊಳಕ್ ಹೋಗಲ್ಲ. ಅದಕ್ಕೆ ಶೇಂಗಾ ಮತ್ತೆ ಸೂರ್ಯಕಾಂತಿ, ಅದಕ್ಕೇನು ಜಾಸ್ತಿ ನೀರು ಬೇಡ, ಸ್ವಲ್ಪ ಮಟ್ಟಿಗೆ ನೀರಿದ್ರೆ ಸಾಕು. ನಾನು ಆ ಕಡೆ ಹೋದಾಗ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಅವರೆಲ್ಲ ಏನು ಬೆಳೀತಾರೆ. ಮತ್ತೆ ಆ ಕಡೆ ಕೋಳಿ ಫಾರ್ಮ್ಗಳು ಜಾಸ್ತಿ. ಈಗ ಕೋಳಿ ಫಾರ್ಮಿಗೆ ದುಡ್ಡು ಜಾಸ್ತಿ ಕೊಡ್ತಿದ್ದಾರೆ. ಕೋಳಿಗಳಿಗೆ 1 kgಗೆ 15 ರೂಪಾಯಿ ಕೊಡ್ತಿದ್ದಾರೆ. ಅದಕ್ಕೆ ಕೋಳಿ ಫಾರ್ಮ್ಗಳು ತುಂಬಾ ಜಾಸ್ತಿ ಆಗ್ತಿದಾವೆ ಅಲ್ಲಿ. ಮತ್ತೆ ಸಣ್ಣ ಪುಟ್ಟ ಕೋಳಿ ಫಾರಂ ಅಲ್ಲ, ಏನಿಲ್ಲ ಅಂದ್ರೆ ಒಂದು 5ರಿಂದ 7-8 ಸಾವಿರ ಕೋಳಿ ಬಿಡುವುದು ಅಂತ ದೊಡ್ಡ ಕೋಳಿ ಫಾರಂ ಜಾಸ್ತಿ ಆಗಿದಾವಲ್ಲಿ. ಅದೆಲ್ಲ ತೋರಿಸಿದ್ದೀನಿ. ಮತ್ತೆ ಗೋಸಂದ್ರಮ್ಮ ಜಾತ್ರೆಗೆ ಹೋಗಿದ್ದೆ, ಅದು ಆ ವಿಡಿಯೋನು ಮಾಡಿದ್ದೀನಿ, ಅವೆಲ್ಲ ಈ ವಿಡಿಯೋದಲ್ಲಿ ಇರುತ್ತೆ ನೋಡಿ. ಮತ್ತೆ ಗೈಸ್, ಆ ಕಡೆ ಕುರಿಗಳು ಜಾಸ್ತಿ ಇದಾವೆ, ಕುರಿ ಸಾಕಾಣಿಕೆ ಆ ಕಡೆ ಜಾಸ್ತಿ ಇರೋದು. ಯಾಕಪ್ಪ ಅಂದ್ರೆ ಮಳೆ ಅಷ್ಟೊಂದು ಬೀಳಲ್ಲ ಅಲ್ಲಿ, ವ್ಯವಸಾಯಕ್ಕೆ ಅಷ್ಟೊಂದು ಒತ್ತಿವರಿ ಕೊಡಲ್ಲ. ಏನು ಬೆಂಗಳೂರು ಕಡೆ ಹೋಗ್ಬಿಡ್ತಾರೆ, ಇಲ್ಲ ಕುರಿ ಅದು ಇದು ಸಾಕೊಂಡು, ಇಲ್ಲ ಕೋಳಿ ಫಾರಮ್ಮು, ಮತ್ತೆ ಸ್ವಲ್ಪ ಜಮೀನು ಇರುತ್ತೆ, ಅದರಲ್ಲಿ ಇದು ಜಾಸ್ತಿ ಮಳೆಗೆ ಡಿಪೆಂಡ್ ಆಗಿರಲ್ಲ ಅಂತ ಬೆಳೆಗಳು ಹಾಕೊಂಡು ಆರಾಮಾಗಿರ್ತಾರೆ ಆ ಕಡೆ ಸೈಡು. ಮತ್ತೆ ಈ ಕಡೆ ಸೈಡೇನೆ ತೋಟ ಗೀಟ ಅದು ಇದು ಅನ್ಕೊಂಡು ಆಳ ಮುಳ್ಳ ಮಾಡ್ಕೊಂಡು ಇರೋದು. ಯಾಕಂದ್ರೆ ಈ ಕಡೆ ಮಳೆ ಜಾಸ್ತಿ ಇರುತ್ತೆ. ಮತ್ತೆ ಬೋರ್ ಕೊರ್ಸಿದ್ರೆ ಮಳೆ ಬೀಳತ್ತೆ, ಇಲ್ಲಿ ನೀರು ಬೀಳತ್ತೆ ಬೋರಲ್ಲಿ. ಆದರೆ ಎಲ್ಲ 100% ಅಂತ ಅಲ್ಲ, ಒಂದು 70% ಅಂತೂ ಪಕ್ಕ ಮಳೆ ಇಲ್ಲಿ ನೀರು ಬಿದ್ದೇ ಬೀಳತ್ತೆ ಬೋರಲ್ಲಿ. ಅದಕ್ಕೆ ಎಲ್ಲರೂ ತೋಟ ಗೀಟ ಮಾಡ್ಕೊಂಡು ಈ ಕಡೆ ಸೈಡ್ ಇದ್ದಾರೆ. ಆ ಕಡೆ ಸೈಡ್ ಅಷ್ಟೊಂದು ನೀರಿಲ್ಲ. ಮತ್ತೆ ಅಲ್ಲಿ ಒಂದು 40% ಲಾಸ್ಟ್ ಮಳೆ ಬೀಳೋದು. ಆ ಕಡೆ ತೋಟ ಗೀಟ ಎಲ್ಲ ಆಗಿದ್ದಾವೆ, ಅದು ಅದೃಷ್ಟವಂತರಿಗೆ ಮಾತ್ರ ಆಗಿರೋದು. ತೋಟದಲ್ಲೆಲ್ಲ ಚೆನ್ನಾಗಿದ್ದಾವೆ ಬೆಳೆಗಳೆಲ್ಲ ನೋಡಿ. ಮೆಕ್ಕೆಜೋಳ ಎಲ್ಲ ಸಖತ್ತಾಗಿ ಬಂದಿದ್ದಾವೆ ಈ ಸಲ, ಮಳೆ ಚೆನ್ನಾಗಿರೋದ್ರಿಂದ. ಮತ್ತೆ ಎಲ್ಲವೂ ನಾನು ಹಾಕಿರೋಂಥ ಗಿಡಗಳಿವೆಲ್ಲ ಅಲ್ಲೇ ಮರ ಆಗಿದ್ದಾವೆ. ಮರ ಆಗಿ ಅಲ್ಲೇ ಹಣ್ಣು ಅದು ಇದು ಎಲ್ಲ ಬಿಡ್ತಿದ್ದಾವೆ. ಇಲ್ಲಿ ರೋಸ್ ನೋಡಿ, ಇದು ಯಾಕೋ ಗೊತ್ತಿಲ್ಲ ಗೈಸ್, ತುಂಬಾ ರೋಸ್ ಬಿಡ್ತಿದ್ದಾವೆ. ಇದೇನು ದೊಡ್ಡ ರೋಸ್ ಏನಲ್ಲ, ಇದು ಸಣ್ಣ ರೋಸ್ ಬರ್ತಾವೆ. ನಾನು ಮೋಸ್ಟ್ಲಿ ನೋಡಿ ಎಲ್ಲ ಮರದ ಮೇಲೆನೆ ಒಣಗಿ ಹೋಗ್ತಿದ್ದಾವೆ. ಯಾರಿಗಾದರೂ ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಕೊರಿಯರ್ ಮಾಡ್ತೀನಿ ಬೇಕಾದ್ರೆ, ಆಯ್ತಾ. ಮತ್ತೆ ಇಲ್ಲೆಲ್ಲ ತೆಂಗು ಹಾಕಿದ್ದೀನಿ. ಯಾಕಂದ್ರೆ ಇಲ್ಲಿ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗ್ತಾ ಇದ್ವು. ಅದಕ್ಕೆ ಒಂದು ತೆಂಗಿನ ಮರ ಹಾಕ್ಬಿಟ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಅಲ್ಲೆಲ್ಲ ತೆಂಗು ಹಾಕಿದ್ದೀನಿ. ಗೈಸ್, ಇಲ್ಲಿ ಬರ್ಬೇಕಾದ್ರೆ ಯಾವ್ದೋ ಊರು, ಇಲ್ಲಿ ಫುಲ್ಲು ಇದು ಚಳ್ಳಕೆರೆ ಸೈಡ್ ಬರುವಂತ ಊರಿದು. ಫುಲ್ಲು ನಾವು ಹೆಂಗೆ ಆ ಕಡೆ ಚಿತ್ರದುರ್ಗ ಆ ಕಡೆ ಸೈಡು ನಾವು ಮೆಕ್ಕೆಜೋಳ ಹಾಕ್ತಿವೋ, ಅದೇ ತರ ಇಲ್ಲಿ ಫುಲ್ಲು ಸೂರ್ಯಕಾಂತಿಗಳೇ. ಹೆಂಗ್ ಕಾಣ್ತಿದೆ ನೋಡಿ, ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಅದಕ್ಕೆ ನಿಮ್ಗೂ ತೋರ್ಸೋಣ ಅನಿಸ್ತು. ಮತ್ತೆ ಎಲ್ಲ ಸೂರ್ಯಕಾಂತಿಗಳು ಈಗಾಗಲೇ ಮಾರಕ್ಕೆ ಬಂದಿದ್ದಾವೆ, ಮಾರಕ್ಕೆ ಬಂದಿರೋ ತರ ಕಾಣ್ತಿದ್ದಾವೆ. ಇನ್ನು ಎಲ್ಲ ತಿನ್ಬಹುದು ಆ ತರ ಬಂದಿದ್ದಾವೆ. ಮತ್ತೆ ಇಲ್ಲಿ ಯಾವ ತರ ಅಂದ್ರೆ
ಗಿಣಿಗಳ ಕಾಟ ಇಲ್ಲಿ ಜಾಸ್ತಿ ಈ ಕಡೆ ಸೈಡು. ಅದಕ್ಕೆ ಊರಿನವರೆಲ್ಲ ಒಂಥರ ದಪ್ಪೆ ತರ ಇಟ್ಕೊಂಡು ಆಡ್ತಾ ಇದ್ದಾರೆ ಇಲ್ಲೆಲ್ಲ ಹೊಡ್ಯಕ್ಕೆ. ಇವೆಲ್ಲ ಹೊಸದು. ನಮ್ಮ ಕಡೆ ಎಲ್ಲ ಇಲ್ಲೂ ಮೆಕ್ಕೆಜೋಳ ಬೆಳೆದಿದ್ದಾರೆ, ತುಂಬಾ ಇದೆ ಮೆಕ್ಕೆಜೋಳ ಇಲ್ಲೂ. ಆದ್ರೆ ಜಾಸ್ತಿ ಅಂದ್ರೆ ಸೂರ್ಯಕಾಂತಿನೇ ಕಟ್ತಾ ಇರೋದು. ಎಲ್ಲಿ ಕಣ್ಣಾಯಿಸಿದ್ರು ಸೂರ್ಯಕಾಂತಿನೇ ಇದೆ ಸಖತ್ತಾಗಿ. ನಾನು ಒಂದು ಕಿತ್ಕೊಂಡು ತಿಂದೆ, ಚೆನ್ನಾಗಿದೆ ಸೂರ್ಯಕಾಂತಿ ಎಳೆದು, ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಬೈಕ್ ಮೇಲೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಸಖತ್ತಾಗಿ ಕಾಣ್ತಿದೆ ಆ ಕಡೆ ಈ ಕಡೆ ಎಲ್ಲ ಚಿಂದಿ ನೋಡ್ತಾ ಬರ್ತಿದೆ. ಮತ್ತೆ ಇಲ್ಲೇ ತೋಟದಲ್ಲೇ, ಸೂರ್ಯಕಾಂತಿ ತೋಟದಲ್ಲೇ ಇಲ್ಲಿ ಕೋಳಿ ಫಾರಮ್ ಮಾಡಿದ್ದಾರೆ. ಅದೇ ಕೋಳಿ ಫಾರಮ್ ಇದೆ, ಆದರೆ ಕೋಳಿಗಳಿಲ್ಲ, ಎಲ್ಲ ಸೇಲ್ ಮಾಡಿದ್ದಾರೆ. ನೋಡಿ ನೋಡ್ಬೋದು. ಮತ್ತೆ ಇದು ಯಾವ ಊರು, ಮತ್ತೆ ಇಲ್ಲಿ ಸೂರ್ಯಕಾಂತಿ ಏನಿದೆ ರೇಟು, ಮತ್ತೆ ಇಲ್ಲಿ ಪ್ರಮುಖ ಬೆಳೆ ಸೂರ್ಯಕಾಂತಿನ, ಮತ್ತೆ ಏನೇನು ಹಾಕ್ತಾರೆ ಅಂತ ಇಲ್ಲಿ ಯಾರಾದರೂ ಸಿಕ್ಕಿದ್ರೆ ಕೇಳಬೇಕು. ನೋಡೋಣ. ಇಲ್ಲಿ ಯಾರಾದರೂ ಮನೆಯಲ್ಲಿ ಇದ್ದಿದ್ರೆ ಕೇಳ್ತಿದ್ದೆ. ಮನೆಯಲ್ಲಿ ಯಾರೂ ಇಲ್ಲ, ಮನೆ ಬೀಗ ಹಾಕಿದೆ. ಯಾಕಂದ್ರೆ ಕೋಳಿಗಳು ಯಾವುದೂ ಇಲ್ಲ. ಅಲ್ಲಿ ಯಾವುದೋ ಒಂದು ಬೈಕ್ ಕಾಣ್ತಿದೆ, ಬಟ್ ಅಲ್ಲಿ ಹೋಗಿ ಕೇಳೋಕ್ಕಾಗಲ್ಲ. ಮುಂದೆ ಊರಿದೆ, ನೋಡೋಣ ಕೇಳೋಣ. ಸಖತ್ತಾಗಿದೆ ಈ ಪ್ಲೇಸ್ ಮಾತ್ರ, ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ನಾನು ಇಲ್ಲಿರೋರಿಗೆ ಇದು ಕಾಮನ್ನು. ನಮ್ಮ ಕಡೆ ಮೆಕ್ಕೆಜೋಳ ಹಾಕ್ತಾರಲ್ಲ, ಅಲ್ಲೆಲ್ಲ ನಮಗೆ ಕಾಮನ್ ಆಗ್ಬಿಟ್ಟಿದೆ. ಇಲ್ಲೂ ಮೆಕ್ಕೆಜೋಳ ಹಾಕಿದ್ದಾರೆ, ಆದ್ರೆ ಜಾಸ್ತಿ ಸೂರ್ಯಕಾಂತಿನೇ ಇದೆ ಇಲ್ಲಿ. ಚೆನ್ನಾಗಿದೆ ಪ್ಲೇಸ್ ಮಾತ್ರ. ತಾನೆ ಇದೊಂದು ವಿಡಿಯೋ ಸಖತ್ತಾಗಿರತ್ತೆ, ಲಾಸ್ಟ್ವರೆಗೂ ನೋಡಿ. ನಾನು ಹೇಳಿದ್ನಲ್ಲ, ಇಲ್ಲಿ ಜಾಸ್ತಿ ಮಳೆ ಬೀಳಲ್ಲ, ಅದಕ್ಕೆ ಇಲ್ಲೆಲ್ಲ ಜಾಸ್ತಿ ಶೇಂಗಾ ಮತ್ತೆ ಸೂರ್ಯಕಾಂತಿ ಅಂತ ಹೇಳಿ. ಅಲ್ಲಿ ತುಂಬಾ ಸೂರ್ಯಕಾಂತಿ ಇತ್ತು ಆಗ್ಲೇ, ಇಲ್ಲಾಗ್ಲೇ ಶೇಂಗಾಗಳು ಜಾಸ್ತಿ. ಯಾಕಂದ್ರೆ ಇದು ನಾಯಕನಹಟ್ಟಿ ತುಂಬಾ ಕಮ್ಮಿ ಮಳೆ ಬೀಳುವಂತ ಪ್ಲೇಸ್ ಇದು. ತುಂಬಾ ಅಂದ್ರೆ ತುಂಬಾ ಕಮ್ಮಿ. ಫಸ್ಟಿಗೆ ಬೀಳುತ್ತೆ, ಆಮೇಲೆ ಫುಲ್ ಕಮ್ಮಿ ಆಗ್ಬಿಡುತ್ತೆ. ನಮ್ಮ ಸೈಡು ಬೆಳೆ ಆಗ್ದಾಗ ಬರುತ್ತಲ್ಲ, ಮತ್ತೆ ಲಾಸ್ಟ್ವರೆಗೂ ಅದೇ ತರ ಬರ್ತಾ ಇರತ್ತೆ. ಬಟ್ ಇಲ್ಲಿ ಹಿಂಗಲ್ಲ, ಬೆಳೆ ಆಗ್ದಾಗ ಒಂಥರ ಬರುತ್ತೆ, ಬೆಳೆ ಕಮ್ಮಿ ಆದಾಗ, ಬೆಳೆ ಒಳ್ಳೆ ಕೈಗೆ ಬರುತ್ತಲ್ಲ ಆ ಟೈಮಲ್ಲಿ ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೆ ಇದು ಕಡೆ ಜಾಸ್ತಿ ಶೇಂಗಾ ಮತ್ತೆ ಸೂರ್ಯಕಾಂತಿ ಈ ಕಡೆ ಜಾಸ್ತಿ. ಅಲ್ಲಿ ಸೂರ್ಯಕಾಂತಿ, ಇಲ್ಲಿ ಶೇಂಗಾ ಜಾಸ್ತಿ. ಯಾಕಂದ್ರೆ ಇದಕ್ಕೆ ಜಾಸ್ತಿ ಏನು ಮಳೆ ಬೇಡ, ಕಮ್ಮಿ ಮಳೆಯಲ್ಲೇ ಬೆಳ್ಕೋತವೆ. ಅದಕ್ಕೆ ಈ ಕಡೆ ಜಾಸ್ತಿ ರಿಸ್ಕ್ ತಗೊಳಕ್ ಹೋಗಲ್ಲ. ಎಲ್ಲಿ ಒಂದು ಸ್ವಲ್ಪ ತೋಟ ಗೀಟ ಮತ್ತೆ ಒಂದು ಸ್ವಲ್ಪ ಬೋರ್ಗೀರ್ ತೆಗೆಸ್ಕೊಂಡಿರ್ತಾರೋ ಅಲ್ಲೆಲ್ಲ ಮೆಕ್ಕೆಜೋಳ ಹಾಕ್ತಾರೆ. ಬಟ್ ಇದಕ್ಕೂ ರೇಟ್ ಚೆನ್ನಾಗಿರುತ್ತೆ ಅನ್ಕೊಂಡಿದೀನಿ ನಾನು. ಅಷ್ಟೊಂದು ನನಗೆ ಗೊತ್ತಿಲ್ಲ ಯಾವ ತರ ರೇಟ್ ಸಿಗತ್ತೆ. ನಮ್ಗೆ ಮೆಕ್ಕೆಜೋಳಕ್ಕೆ ಏನಿಲ್ಲ ಅಂದ್ರೂ ಕ್ವಿಂಟಲ್ಗೆ 2100 2200 ಅಂತೂ ಪಕ್ಕಾ ಸಿಗತ್ತೆ. ಮತ್ತೆ ಚೆನ್ನಾಗಿ ಬೆಳೆ ಬರುತ್ತೆ ಮಳೆ ಬಂತು ಅಂದ್ರೆ. ಆ ಕಡೆ ಸೈಡು ಚಿತ್ರದುರ್ಗ ಸೈಡು, ಇದು ಚಿತ್ರದುರ್ಗ ಸೈಡೇ, ಆದ್ರೆ ಇದು ಚಳ್ಳಕೆರೆ ಆಗಿರೋದ್ರಿಂದ ತುಂಬಾ ಕಮ್ಮಿ ಮಳೆ ಬೀಳುವಂತ ಪ್ಲೇಸ್ ಇದು ನಮ್ಮ ಚಿತ್ರದುರ್ಗದಲ್ಲೇ. ಅದಕ್ಕೆ ಈ ಕಡೆ ಎಲ್ಲ ಶೇಂಗಾ ಸೂರ್ಯಕಾಂತಿ ಜಾಸ್ತಿ. ಇನ್ನು ಮುಂದೆ ಏನೇನು ಸಿಗತ್ತೆ ಹಂಗೆ ವಿಡಿಯೋ ಮಾಡ್ಕೊಂತ ಹೋಗ್ತೀನಿ, ಲಾಸ್ಟ್ವರೆಗೂ ನೋಡಿ. ಮತ್ತೆ ಈ ಕಡೆ ಪ್ಲೇಸ್ ಮಾತ್ರ ಸಖತ್ತಾಗಿದೆ, ನೋಡ್ಕೊಂತ ಹೋಗ್ಬೋದು, ಚೆನ್ನಾಗೈತೆ ಒಂಥರ ಪ್ಲೇಸ್. ನಮ್ಮ ಸೈಡು ತೊಗರಿ ಇದು ನಮ್ಮ ಸೈಡು ಮೆಕ್ಕೆಜೋಳ ಹಾಕಿ ಮಧ್ಯ ಒಂದೊಂದು ಸಾಲ ಹಾಕಿರ್ತಾರೆ ಮನೆಯಲ್ಲಿ. ಬೇಸಿಗೆ ಟೈಮಲ್ಲಿ ಬೇಕಾಗತ್ತೆ ಇನ್ನೇನು ತಗೊಳ್ಳೋದು ಅಂತ ಹೇಳಿ. ಬಟ್ ಈ ಕಡೆ ಸೈಡು ಹಾಗಲ್ಲ, ಫುಲ್ಲು ಹೊಲನೇ ತೊಗರಿ ಹಾಕೊಂಡಿದ್ದಾರೆ, ಮತ್ತೆ ಆ ಕಡೆ ಸೈಡು ತೊಗರಿ ಹಾಕೊಂಡಿದ್ದಾರೆ. ಇಲ್ಲಿ ನಾನು ಒಂದು 2-3 ಫಾಲೋ ಮಾಡ್ಕೊಂತ ಬರ್ತಿದ್ದೀನಿ. ಒಂದೂರಲ್ಲಿ ಫುಲ್ಲು ಸೂರ್ಯಕಾಂತಿ, ಒಂದೂರಲ್ಲಿ ಫುಲ್ಲು ಏನು ಶೇಂಗಾ, ಒಂದೂರಲ್ಲಿ ಫುಲ್ಲು ತೊಗರಿ, ಆ ಥರ ಹಾಕೊಂಡಿದ್ದಾರೆ. ನಾನು ಎಲ್ಲ ಊರಲ್ಲೂ ಒಂದೊಂದು ಥರ ಹಾಕೊಂಡಿರೋದು ನೋಡಿ ಚೆನ್ನಾಗಿದೆ ಕಡೆ ಸೈಡ್. ಎಷ್ಟೊಂದು ಜನ ಅಂದರೆ ನಿಜವಾಗ್ಲು ದೇವಸ್ಥಾನದಿಂದ ಒಂದು 4-5 ಕಿಲೋಮೀಟರ್ ದೂರದಿಂದ ಟ್ರಾಫಿಕ್ ಆಗಿರುತ್ತೆ. ಮತ್ತೆ ಇಲ್ಲಿಂದನೇ ಬಾಡಿ ವಾರ್ತಾ ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲಿ ಕೇಳಿಸಲ್ಲ ಅಂತ ಹೇಳಿ ಬರ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಒಂದು ಏನಿಲ್ಲ ಅಂದರೆ 4 ಕಿಲೋಮೀಟರ್ ಅಂತೂ ಪಕ್ಕ ನಡಿಬೇಕು, ಅದಂತೂ ಗ್ಯಾರಂಟಿ.